ಈ ಷಡ್ಯಂತ್ರ ಕಳೆದ 1 ವರ್ಷದಿಂದ ನಡೀತಾ ಇದೆ. ಯಾಕೆಂದರೆ ಪುರಾತನ ಒಂದು 500ರಿಂದ 600 ವರ್ಷಗಳ ಇತಿಹಾಸ ಇರುವಂಥ ಒಂದು ಧರ್ಮಸ್ಥಳ ಕ್ಷೇತ್ರ ಉನ್ನತ ಮಟ್ಟದಲ್ಲಿ ಬೆಳೀತಾ ಇರೋದು, ವಿಶ್ವವಿಖ್ಯಾತಿಯಾಗಿರೋದು ಎಡಪಂಥೀಯರಿಗೆ ಮತ್ತು ಈ ಜಿಹಾದಿಗಳಿಗೆ ಸಹಿಸಲಾಗ್ತಾ ಇಲ್ಲ. ಈ ದುರುದ್ದೇಶ ಇಟ್ಕೊಂಡು ಇವತ್ತು ಇಡೀ ಧರ್ಮಸ್ಥಳದ ವಿಚಾರವಾಗಿ ಅವರು ಈ ಷಡ್ಯಂತ್ರ ಮಾಡಿದ್ದಾರೆ ಅಂತ ಇದೇ ನಮ್ಮ ಕನಕಪುರ ಶಾಸಕರಾದ DCM DK ಶಿವಕುಮಾರ್ ಸಹ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆದರೂ ಸಹ ಸರ್ಕಾರ SIT ಅವ್ರನ್ನ ಮತ್ತೆ ಹಿಂದೆ ಇರೋದನ್ನೆಲ್ಲ ಹುಡುಕಿ ಹೊಸ ರೀತಿಯಲ್ಲಿ ಏನೋ ತನಿಖೆ ಮಾಡಿಬಿಟ್ಟು ಏನೋ ಚಿಕ್ಕ ಮಾಡಿದೆ ಲೆಕ್ಕಾಚಾರ ಮಾಡ್ತಿದ್ದಾರೆ. ಅವ್ನು ಯಾರೋ ತಲೆ ಕೆಟ್ಟವನು ಭೀಮಾ ಅಂತ 100 ಹೆಣ ಹುಟ್ಟಿದ್ದೀವಿ ಅಂತ ಹೇಳ್ದ. ಈಗಾಗಲೇ 15 ಕಡೆ 20 ಕಡೆ ಉಳಿದೀವಿ ಅಂತ ಹೇಳ್ತಾ ತೆಗೆದ್ರು. ಯಾವುದೂ ಕೂಡ ಈ ಗಂಡನೂ ಏನೂ ಸಾಕ್ಷಿಯಾಗಲಿ ಪುರಾವೆಯಾಗಿ ಸಿಕ್ಕಿಲ್ಲ. ಜೊತೆಗೆ ಸುಜಾತ ಭಟ್ ಅನ್ನೋ ಒಂದು ಕೇಸ್ ಅವರು ಅಷ್ಟೇ ಸಹ ಅದು ಸುಳ್ಳು ಅಂತ ಅಂದ್ಬಿಟ್ಟು ನಿನ್ನೆ ಅವರೇನೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಸರ್ಕಾರ ಕಣ್ಮುಚ್ಚಿಕೂತಿದೆ. ಇದರೆಲ್ಲನೂ ಸಿದ್ದರಾಮಯ್ಯನ ಪಿತೂರಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಮುಖ್ಯಮಂತ್ರಿಗಳು ಈ ಕೂಡಲೇ ಇಮಿಡಿಯೇಟಾಗಿ ಅವರು ಯಾರ್ಯಾರು ಈ ಸಂಬಂಧಪಟ್ಟಂತೆ ಗಲಾಟೆ ಈ ರೀತಿ ಷಡ್ಯಂತ್ರ ಮಾಡಿದರೆ ಅವ್ರನ್ನೆಲ್ಲನೂ ಬಂಧಿಸಬೇಕು. ಅವ್ರನ್ನೆಲ್ಲನೂ ಈ ಕೂಡಲೇ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಸರಿಯಾದ ರೀತಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ತಾ, ಧರ್ಮಸ್ಥಳದ ವಿಚಾರವಾಗಿ ಇಲ್ಲಿಯ ತನಕ ಯಾರೇ ಸಹ ಈ ರೀತಿ ಏನಾದ್ರು ಷಡ್ಯಂತ್ರ ಮಾಡಿದ್ರೆ ಅವ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಉನ್ನತ ಮಟ್ಟದಲ್ಲಿ ಇದನ್ನು ತನಿಖೆ ಕೈಗೊಳ್ಳಿ ಅಂತ ಸರ್ಕಾರನ ಆಗ್ರಹಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.